ನಮಸ್ಕಾರ ಸ್ನೇಹಿತರೆ, ಕ್ರಿಯೇಟಿವ್ ಶೈಲಜಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ನಿಮಗೆ ಒಂದು ಒಳ್ಳೆಯ ಜ್ಯೂಸಿನ ಒಂದು ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಅಂದರೆ ತುಂಬಾ ಟೇಸ್ಟಿಯಾದ, ರುಚಿಕರವಾದ, ಪೌಷ್ಟಿಕ ಭರಿತವಾದಂಥ ಒಂದು ಜ್ಯೂಸನ್ನು ತೋರಿಸ್ಕೊಡ್ತಾ ಇದ್ದೀನಿ. ಬೇಸಿಗೆಯಲ್ಲಿ ದೇಹಕ್ಕೆ ತುಂಬ ತಂಪು ಕೊಡುವಂಥ ಹಾಗೂ ಶಕ್ತಿ ಕೊಡುವಂಥ ಜ್ಯೂಸು ಇದಾಗಿದೆ. ಹಾಗಾಗಿ ಯಾರನ್ನೂ ಕೂಡ ವಿಡಿಯೋನ ಸ್ಕಿಪ್ ಮಾಡಿದಿರಾ ಸಂಪೂರ್ಣವಾಗಿ ವಿಡಿಯೋ ನೋಡಿ. ಯಾರೆಲ್ಲ ಮೊದಲಿಗೆ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ, ಇವತ್ತಿನ ಈ ಒಂದು ಜ್ಯೂಸು ಯಾವ ಕಾರಣಕ್ಕೋಸ್ಕರ ಮಾಡ್ತಾರೆ, ನಾನು ಯಾವಾಗ ಮಾಡಿದ್ದೆ ಅಂತ ಹೇಳಿಬಿಟ್ಟು ನಿಮಗೆ ಹೇಳ್ತಾ ಇದ್ದೀನಿ. ನಾನು ಯುಗಾದಿ ಹಬ್ಬದ ದಿವಸ ಈ ಒಂದು ಜ್ಯೂಸನ್ನು ಮಾಡಿದ್ದೆ. ಇದರ ಹೆಸರು ಬೇವು ಬೆಲ್ಲದ ಜ್ಯೂಸು. ಬೇವು ಬೆಲ್ಲ ತಿನ್ನಿ ಅಂದಾಕ್ಷಣ ಎಲ್ಲರೂ ಕೂಡ ಇಷ್ಟಪಡೋದಿಲ್ಲ. ಕಹಿ ಇರುತ್ತೆ ತಿನ್ನಲ್ಲ ಅಂತ ಹೇಳಿಬಿಟ್ಟು ಹಠ ಮಾಡ್ತಾರೆ. ಮಕ್ಕಳೆಲ್ಲನೂ ಕೂಡ ಹಠ ಮಾಡ್ತಾರೆ. ಅದರ ಬದಲಾಗಿ ನೀವು ಈ ಥರ ಬೇವು ಬೆಲ್ಲದ ಒಂದು ಜ್ಯೂಸನ್ನು ಮಾಡಿಕೊಟ್ಟಾಗ ಮನೆಯವರೆಲ್ಲರೂ ಕೂಡ ತುಂಬ ಇಷ್ಟಪಟ್ಟು ಈ ಒಂದು ಬೇವು ಬೆಲ್ಲದ ಜ್ಯೂಸನ್ನು ಸ್ವೀಕಾರ ಮಾಡ್ತಾರೆ. ಹಾಗಾಗಿ ಈ ಒಂದು ವಿಡಿಯೋನೇ ನಿಮಗೆ ನಾನು ತೋರಿಸ್ತಾ ಇದ್ದೀನಿ. ಈಗ ಅದಕ್ಕೆ ಬೇಕಾಗುವಂಥ ಪದಾರ್ಥಗಳೆಲ್ಲನೂ ಕೂಡ ತೋರಿಸ್ತೀನಿ ನೋಡಿ. ಕಡಲೆಪಪ್ಪು, ಹಾಗೆಯೇ ಗೋಡಂಬಿ, ದ್ರಾಕ್ಷಿ, ಕರ್ಬೂಜ ಬೀಜ, ಹಾಗೆ ಕಲ್ಲಂಗಡಿ ಬೀಜ, ಸೂರ್ಯಕಾಂತಿ ಬೀಜ, ಹಾಗೆ ಇದು ಕೂಡ ಪಂಪ್ಕಿನ್ ಬೀಜ. ಆಮೇಲೆ ಇಲ್ಲಿದೆ ನೋಡಿ ದ್ರಾಕ್ಷಿ, ಗೋಡಂಬಿ, ಹಾಗೆಯೇ ಏಲಕ್ಕಿ, ಹಾಗೆ ಪಿಸ್ತಾ, ಬಾದಾಮು, ಆಮೇಲೆ ಬೇವಿನ ಎಲೆ, ಕರ್ಬೂಜದ ಹಣ್ಣು, ಬೆಲ್ಲ, ಎಳ್ಳು, ಹಾಗೆಯೇ ಸ್ವಲ್ಪ ಹುಣಸೆಹಣ್ಣು, ಮಾವಿನಕಾಯಿ. ಇಷ್ಟು ಪದಾರ್ಥಗಳೆಲ್ಲನೂ ಕೂಡ ನಮಗೆ ಬೇವು ಬೆಲ್ಲದ ಒಂದು ಜ್ಯೂಸ್ ಮಾಡೋದಕ್ಕೋಸ್ಕರ ಬೇಕಾಗುವಂಥ ಪದಾರ್ಥಗಳಾಗಿದೆ. ಈಗ ಇದರಲ್ಲಿ ನಾವು ಮಾವಿನಕಾಯಿ, ಎಳ್ಳು, ಹಾಗೆಯೇ ಸ್ವಲ್ಪ ಕರ್ಬೂಜದ ಹಣ್ಣು, ಬೇವು ಬೆಲ್ಲ, ಆಮೇಲೆ ಸ್ವಲ್ಪ ಬಾದಾಮು, ಸ್ವಲ್ಪ ಗೋಡಂಬಿ, ಹಾಗೆ ಕಡಲೆ ಪಪ್ಪು ಇಷ್ಟನ್ನು ಕೂಡ ನಾವು ಮಿಕ್ಸಿ ಜಾರ್ಗೆ ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ಮಿಕ್ಕೆಲ್ಲ ಪದಾರ್ಥಗಳನ್ನು ಸಣ್ಣದಾಗಿ ಹೆಚ್ಚಿ ಒಂದು ಬೌಲ್ಗೆ ಹಾಕ್ಕೋಬೇಕು. ಅದಕ್ಕೆ ನಮ್ಮ ಮನೆಯಲ್ಲಿ ಎಷ್ಟು ಲೋಟ ಬೇಕಾಗುತ್ತೆ ಅದನ್ನು ನೋಡಿಕೊಂಡು ಅಷ್ಟು ಲೋಟ ನಾವು ಇದಕ್ಕೆ ನೀರನ್ನು ಸೇರಿಸ್ಕೋಬೇಕು. ಹಾಗೆ ಸ್ವಲ್ಪ ಹುಣಸೆ ಹುಳಿಯನ್ನು ಕೂಡ ಸೇರಿಸ್ಕೋಬೇಕು. ಆಮೇಲೆ ಮಿಕ್ಸಿ ಜಾರ್ಗೆ ನಾವು ಪೇಸ್ಟ್ ಮಾಡಿಟ್ಕೊಂಡಂಥ ಪೇಸ್ಟನ್ನು ಈ ನೀರಿಗೆ ಸೇರಿಸ್ಕೋಬೇಕು. ಎಲ್ಲ ನುಣ್ಣಗೆ ಚೆನ್ನಾಗಿ ನಾವು ಈ ಥರ ಪೇಸ್ಟ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ಅದರಲ್ಲಿರೋಂಥ ಪೌಷ್ಟಿಕಾಂಶ ಎಲ್ಲನೂ ಕೂಡ ನೀಟಾಗಿ ಚೆನ್ನಾಗಿ ಇದರಲ್ಲಿ ಕಲ್ಕೊಳ್ಳುತ್ತೆ. ಆದ್ದರಿಂದ ನಾವು ಆ ಥರ ಪುಡಿ ಮಾಡಿಬಿಟ್ಟು ಹಾಕ್ಕೋಬೇಕು. ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ನಾವು ಬೆಲ್ಲ ಸ್ವಲ್ಪ ರುಬ್ಬೋದಕ್ಕೆ ಹಾಕ್ಕೊಂಡಿರಬೇಕು. ಆಮೇಲೆ ಇನ್ನು ಮಿಕ್ಕೆಲ್ಲ ಬೆಲ್ಲವನ್ನು ನಾವು ಈ ಥರ ನೀರಲ್ಲಿ ಕರಗಿಸ್ಕೊಂಡು ಆಮೇಲೆ ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ನೀವು ಬೆಲ್ಲವನ್ನು ರುಚಿಗೆ ತಕ್ಕಂತೆ ನೋಡಿಕೊಂಡು ಮಿಕ್ಸ್ ಮಾಡ್ಕೋಬೇಕು. ಕೆಲವರು ಸ್ವೀಟು ಜಾಸ್ತಿ ತೊಗೊಳ್ತಾರೆ, ಕೆಲವರು ಕಡಿಮೆ ತೊಗೊಳ್ತಾರೆ. ಆಮೇಲೆ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಕೂಡ ಸೇರಿಸ್ಕೋಬೇಕು. ಇಷ್ಟೇ ಜ್ಯೂಸ್ ಮಾಡೋಂಥ ವಿಧಾನ ಫ್ರೆಂಡ್ಸ್. ಇದನ್ನು ನೀವು ಮಕ್ಕಳಿಗಾಗಲಿ ದೊಡ್ಡವ್ರಿಗಾಗಲಿ ಯಾರಿಗೇ ಕೊಡಲಿ, ಆವಾಗ ಅವರು ತುಂಬ ಇಷ್ಟಪಟ್ಟು ಈ ಒಂದು ಜ್ಯೂಸನ್ನು ಕುಡಿತಾರೆ. ಕಹಿನೂ ಅನ್ನೋದಿಲ್ಲ, ಬೇವು ಬೆಲ್ಲ ತಿನ್ನೋದಿಲ್ಲ ಅಂತಲೂ ಅನ್ನಲ್ಲ, ಏನೂ ಅನ್ನಲ್ಲ, ತುಂಬ ಟೇಸ್ಟಿ ಆಗಿರುತ್ತೆ. ಇದಕ್ಕೆ ನೀವು ಬೇಕು ಅಂತಂದರೆ ಒಂದು ಸ್ವಲ್ಪ ಐಸನ್ನು ಕೂಡ ಮಿಕ್ಸ್ ಮಾಡಿಕೊಂಡು ನೀವು ಈ ಥರ ಒಂದು ಜ್ಯೂಸನ್ನು ಮಾಡಿ ಕೊಡ್ಬೋದು. ಆಮೇಲೆ ಇನ್ನೊಂದೇನು ಅಂತಂದರೆ, ಈ ಥರದ ಒಂದು ಜ್ಯೂಸು ಕೇವಲ ನಾವು ಯುಗಾದಿ ಹಬ್ಬದಲ್ಲೇ ಅಷ್ಟೇ ಮಾಡಬೇಕು ಅಂತೇನೂ ಇಲ್ಲ. ಯಾಕೆ ಅಂತಂದರೆ ಇದರಲ್ಲಿ ಪ್ರತಿಯೊಂದು ಡ್ರೈ ಫ್ರೂಟ್ಸ್ಗಳು ಸೇರಿದೆ, ಹಾಗೆ ಹಣ್ಣುಗಳು ಕೂಡ ಸೇರಿದೆ. ಇದು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು, ಹಾಗೆ ಒಳ್ಳೆಯ ಶಕ್ತಿ ಕೂಡ ಕೊಡುತ್ತೆ, ಬೇಗ ಹಸಿವಾಗೋದಿಲ್ಲ. ಆ ಕಾರಣದಿಂದ ನೀವು ಬೇರೆ ಟೈಮ್ಗಳಲ್ಲೂ ಕೂಡ ಕೇವಲ ಬೇವು ಬೆಲ್ಲನ ಸ್ಕಿಪ್ ಮಾಡಿಬಿಟ್ಟು ನೀವು ಈ ಥರದ ಒಂದು ಜ್ಯೂಸನ್ನು ಮನೆಯವ್ರಿಗೆಲ್ಲ ಮಾಡಿಕೊಡಿ, ಮಕ್ಳಿಗೂ ಮಾಡಿಕೊಡಿ. ಬೇಸಿಗೆ ಕಾಲದಲ್ಲಿ ದೇಹಕ್ಕೆ ತುಂಬ ಒಂದು ಒಳ್ಳೆಯ ತಂಪು ಕೊಡುತ್ತೆ, ಹಾಗೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಆ ಕಾರಣದಿಂದ ಈ ಥರದ ಒಂದು ಜ್ಯೂಸನ್ನು ನಿಮಗೆ ಇವತ್ತು ನಾನು ಮಾಡಿ ತೋರಿಸಿದ್ದೀನಿ. ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ಸ್ನಲ್ಲಿ ತಿಳಿಸಿ ಫ್ರೆಂಡ್ಸ್. ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಆದಷ್ಟು ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇಷ್ಟೊತ್ತವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ ಫ್ರೆಂಡ್ಸ್.